ಟಿವಿನ ನ್ಯೂಸ್ಗೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಸಿಡಿ ವಿಚಾರ ಎಷ್ಟರ ಮಟ್ಟಿಗೆ ಗದ್ದಲ ಎಬ್ಬಿಸಿತ್ತು, ದೊಡ್ಡ ಮಟ್ಟಿಗೆ ನಾನಾ ನೀನಾ ಅನ್ನುವಷ್ಟರ ಮಟ್ಟಿಗೂ ಕೂಡ ಸಿಡಿಯ ಗಲಾಟೆ ಎದ್ದಿತ್ತು. ಇದೀಗ ಸಿಡಿ ಹಿಂದೆ ಕೈವಾಡ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸೆಕ್ಸ್ ಷಡ್ಯಂತ್ರದ ಹಿಂದಿರೋ ಕಾಣದ ಕೈ ಯಾವುದು? ಷಡ್ಯಂತ್ರದ ಹಿಂದೆ ಕಾಣದ ಕೈ ಇದೆ ಎನ್ನುವಂತ ಮಾತನ್ನ ಸ್ವತಃ ಸರ್ಕಾರದ ಭಾಗವಾಗಿರುವಂತಹ ಸಚಿವರೊಬ್ಬರು ಹೇಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿಯ ಸಿಡಿ ಮಾಡಿದ್ದು ಯಾರು? ಮಾಜಿ ಸಚಿವರ ಸಿಡಿ ಬಗ್ಗೆ ಹಾಲಿ ಸಚಿವರ ಸ್ಫೋಟಕ ಸುಳಿವು. ಕೈವಾಡದ ಆರೋಪ ಹೊರಿಸಿ ಉಲ್ಟಾ ಹೊಡೆದ್ರ ಸಚಿವರು ಇಲ್ಲಿ ಗಮನಿಸಬೇಕು. ಯಾರಿದ್ದಾರೆ ಇದರ ಹಿಂದೆ ಎನ್ನುವಂಥದ್ದನ್ನ ಸ್ವತಃ ಸಚಿವರು ಹೇಳಿದ್ರು. ಯಾವ ಪಕ್ಷ ಇದೆ ಅನ್ನೋದನ್ನ ಸ್ವತಃ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಹೇಳಿಕೆ ಕೊಟ್ಟಂತ ಸಚಿವರು ತದನಂತರದಲ್ಲಿ ಉಲ್ಟಾ ಹೊಡೆದಿದ್ದಾರೆ. ಹಾಗಿದ್ರೆ ಸಚಿವರು ಕೊಟ್ಟಂತ ಹೇಳಿಕೆಯಲ್ಲಿ ಯಾರು ಈ ಸಿಡಿಯ ಹಿಂದೆ ಇದ್ದಾರೆ ಎನ್ನುವಂತ ಸ್ಫೋಟಕ ಸುಳಿವನ್ನ ಕೊಟ್ಟಿದ್ರು. ಸೆಕ್ಸ್ ಸಿಡಿ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಸಚಿವರು ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ವಿರುದ್ಧ ಬಹುದೊಡ್ಡ ಆರೋಪವನ್ನ ಮಾಡಿದ್ರು. ಈ ಸಿಡಿಯ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅನ್ನುವಂತಹ ಮಾತನ್ನ ಎಸ್.ಟಿ.ಎಸ್ ಆರೋಪಿಸಿದ್ರು. ಆದ್ರೆ ಕಾಂಗ್ರೆಸ್ ಹೆಸರು ಹೇಳದೆ ಆರೋಪವನ್ನ ಮಾಡಿದ್ರು. ಸಿಡಿ ಮಾಡಿದ್ದು ಅವರೇ, ಇನ್ಯಾರು ಮಾಡ್ತಾರೆ? ಇಂತಹ ಮನೆಹಾಳ್ ಕೆಲಸವನ್ನ ಮಾಡೋದು ಅವರೇ ಎನ್ನುವಂತಹ ನಿಟ್ಟಿನಲ್ಲಿ ಹೆಸರು ಹೇಳದೆ ಕಾಂಗ್ರೆಸ್ನ ವಿರುದ್ಧ ಇಂತಹ ಬಹುದೊಡ್ಡ ಆರೋಪವನ್ನ ಸಚಿವ ಎಸ್.ಟಿ. ಸೋಮಶೇಖರ್ ಮಾಡಿದ್ರು. ಬೆಂಗಳೂರಿನಲ್ಲಿ ಸಚಿವ ಸೋಮಶೇಖರ್ ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ, 20 ವರ್ಷಗಳ ಕಾಲ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷಗಳ ಕಾಲ ಇದ್ದೆ. ಅವ್ರು ಏನೇನ್ ಮಾಡ್ತಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಚೆನ್ನಾಗಿ ಗೊತ್ತಿರುವಂತಹ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಈ ಮನೆ ಹಾಳು ಕೆಲಸವನ್ನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರೇ ಮಾಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಎಸ್.ಟಿ. ಸೋಮಶೇಖರ್ ಮಾತನಾಡಿದ್ರು. ಹಾಗಿದ್ರೆ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಪಕ್ಷದ ಹೆಸರು ಹೇಳದೆ ಪರೋಕ್ಷವಾಗಿ ಕಾಂಗ್ರೆಸ್ನವರೇ ಈ ಸಿಡಿಯ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಹೇಳಿದ್ರು ನೋಡೋಣ. ಸಿಡಿ ಇಟ್ಕೊಂಡಿರ್ತಕ್ಕಂಥವ್ರು ಅವರು ಅದಕ್ಕೆ ಜಾಬ್ ಕೊಡ್ತೇವೆ. ನಾನು 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ. ಏನೇನಿದೆ ಅಂತೆಲ್ಲ ನೈತಿಕತೆ ಅನೈತಿಕತೆ ಇವ್ರದೆಲ್ಲ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ, ನನಗಲ್ಲ. ಯಾರು 100% ಮಾಡಿದ್ದಾರೆ, ಅವರೇ ಇನ್ನೇನು ಮಾಡ್ತಾರೆ? ಅವರೇ ಮಾಡಿ ಇನ್ನೇನು ಮಾಡಿರ್ತಾರೆ? ಯಾರು ಮನೆಹಾಳು ಮಾಡಬೇಕು ಅಂತ ನೋಡ್ರಿ, ಪೊಲಿಟಿಕಲ್ಗೆ ಎದುರಿಸ್ತಕ್ಕಂಥದ್ದು ಪೊಲಿಟಿಕ್ಸ್ ಎದುರಿಸಿ. ಇಲ್ಲ ರಮೇಶ್ ಜಾರಕಿಹೊಳಿ ಮೇಲೆ ತಾಕತ್ತಿದ್ರೆ ರಮೇಶ್ ಜಾರಕಿಹೊಳಿ ಮೇಲೆ ಕಂಟೆಸ್ಟ್ ಮಾಡಲಿ, ಇಲ್ಲ ತಾಕತ್ತಿದ್ರೆ ನನ್ನ ಮೇಲೆ ಕಂಟೆಸ್ಟ್ ಮಾಡಲಿ. ಹೇಳ್ತಕ್ಕಂಥದ್ದು ಪೊಲಿಟಿಕಲ್ ಫೇಸ್ ಮಾಡೋಣ. ರಾಜಕೀಯವಾಗಿ ಏನೆಲ್ಲ ಹೇಳಿ, ಡಿಪಾರ್ಟ್ಮೆಂಟ್ ಹೇಳಿ, ಬೇರೆ ಬೇರೆದು ಹೇಳಿ, ಇಲ್ಲೇ ಇರೋ ಕಥೆಯನ್ನು ಕಟ್ಟಿ ಅವನ್ನ ತೇಜೋವಧೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ. CBI ತನಿಖೆ ಆದರೆ ಇದೆಲ್ಲ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಮಿಕ್ಸ್ ಮಾಡಿದ್ದಾರೆ, ಯಾರೆಲ್ಲ ತೇಜೋವಧೆ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ, ಅದು ಈಚೆಗೆ ಬರ್ತದೆ. ಏನು ರಾಜಕಾರಣಿಗಳು ಒಬ್ಬರೇನ ಇದಕ್ಕೆ ಇರ್ತಕ್ಕಂಥದ್ದು ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅದರಿಂದ CBI ಕೊಡಬೇಕು ಅಂತಕ್ಕಂಥದ್ದನ್ನು ಒಪ್ಕೊಂಡ್ರೆ ಅದು ಎಲ್ಲ ಈಚೆಗೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಆಗ್ರಹ. ಸಿಬಿಐ ತನಿಖೆ ಆಗ್ಲಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಅವರೇ ಮಾಡಿರೋದು ಇನ್ಯಾರು ಮಾಡ್ತಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆರೋಪಿಸ್ತಾ ಇದ್ರು. ಆದ್ರೆ ಇಂಥ ಸಚಿವ ಸಂಜೆ ಆಗ್ತಾ ಇದ್ದ ಹಾಗೆ ಯೂ ಟರ್ನ್ ಹೊಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಕಾಂಗ್ರೆಸ್ ಕೈವಾಡ ಇದೆಯಾ? ಸಿಡಿ ಹಿಂದೆ ಕಾಂಗ್ರೆಸ್ ಕೈವಾಡ ಹೇಳಿಕೆಯಿಂದ ಸಚಿವ ಸೋಮಶೇಖರ್ ಯೂ ಟರ್ನ್ ಹೊಡೆದಿದ್ದಾರೆ. ಕಾಂಗ್ರೆಸ್ನವರೇ ಸಿಡಿ ಮಾಡಿಸಿದ್ದಾರೆ ಅಂತ ಹೇಳಿ ಎಸ್.ಟಿ. ಸೋಮಶೇಖರ್ ಹೇಳಿದ್ರು. ಇನ್ಯಾರು ಮಾಡೋದಕ್ಕೆ ಸಾಧ್ಯ? ಅವರೇ ಮಾಡಿರೋದು. ಮನೆ ಹಾಳು ಕೆಲಸ ಇನ್ಯಾರು ಮಾಡ್ತಾರೆ? ಅವ್ರ ಕೈಯಿಂದಾನೇ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದು. ಇಂಥ ಎಲ್ಲ ಮಾತನಾಡಿದಂತಹ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿಕೆ ಕೊಟ್ಟಂತಹ ಕೆಲವೇ ಹೊತ್ತಲ್ಲಿ ಯೂ ಟರ್ನ್ ಹೊಡೆದ್ರು. ಅಂತಿಂತ ಯೂ ಟರ್ನ್ ಅಲ್ಲ, ಅದು ತಾವೇ ಕೊಟ್ಟಂತ ಹೇಳಿಕೆ ಇತ್ತಲ್ಲ, ತಾವೇ ಕೊಟ್ಟಿರುವಂತ ಹೇಳಿಕೆಗೆ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆಯುವಂತ ಕೆಲಸವನ್ನ ಎಸ್.ಟಿ. ಸೋಮಶೇಖರ್ ಮಾಡಿದ್ದಾರೆ. ಹಾಗಿದ್ರೆ ತಾವು ಕೊಟ್ಟಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್.ಟಿ. ಸೋಮಶೇಖರ್ ಏನ್ ಹೇಳಿದ್ದಾರೆ? ಇನ್ನು ಸಿಡಿ ವಿಚಾರದ ಬಗ್ಗೆ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾರು ಸಿಡಿ ಮಾಡಿದ್ದಾರೆ, ಸಿಡಿ ಮಾಡಿರುವಂತಹ ಮಹಾನ್ ನಾಯಕ ಯಾರು, ಈ ಷಡ್ಯಂತ್ರ ಯಾರು ಹೆಣೆದಿದ್ದಾರೆ, ಇವೆಲ್ಲ ವಿಚಾರವನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೀಗಾಗಿ ಆ ವಿಚಾರವನ್ನ ನಾನು ಹೇಳೋದಿಲ್ಲ, ನಾನು ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಎಸ್.ಟಿ. ಸೋಮಶೇಖರ್ ಮಾತನಾಡಿದ್ದಾರೆ. ಸರ್ಕಾರ ಕೆಡವೋದ್ರಲ್ಲಿ ಮುಂಚೂಣಿಯಲ್ಲಿದ್ದವರೇ ಈಗ ಟಾರ್ಗೆಟ್ ಆಗ್ತಾ ಇದ್ದಾರೆ.
ನನ್ನನ್ನ, ಹೆಬ್ಬಾರ್ರನ್ನ, BC ಪಾಟೀಲ್ರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಕೂಡ ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಎನ್ನುವಂತ ನಿಟ್ಟಿನಲ್ಲಿ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ. ಹಾಗಿದ್ರೆ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಎಸ್ ಟಿ ಸೋಮಶೇಖರ್ ಬೆಳಗ್ಗೆ ಕೊಡುವಂತಹ ಹೇಳಿಕೆಯಲ್ಲಿ ಏನ್ ಮಾತನಾಡಿದ್ರು? ಸಚಿವ ಎಸ್ ಟಿ ಸೋಮಶೇಖರ್ ಬೆಳಗ್ಗೆ ಕೊಟ್ಟಂತಹ ಹೇಳಿಕೆ ಏನಾಗಿತ್ತು? ತದನಂತರದಲ್ಲಿ ಉಲ್ಟಾ ಹೊಡೆದ್ರಲ್ಲ, ಯೂಟರ್ನ್ ಹೊಡೆದಿರುವಂತಹ ಸಚಿವ ಸೋಮಶೇಖರ್ ಅವರ ಹೇಳಿಕೆ ಯಾವ ರೀತಿಯಾಗಿತ್ತು ನೋಡೋಣ ಬನ್ನಿ. CD ಇಟ್ಕೊಂಡಿರ್ತಕ್ಕಂಥವ್ರು ಅವರು ಅದಕ್ಕೆ ಜಾಬ್ ಕೊಡ್ತೇವೆ. ನಾನು 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ. ಏನೇನಿದೆ ಅಂತೆಲ್ಲ ನೈತಿಕತೆ ಅನೈತಿಕತೆ ಇವ್ರದೆಲ್ಲ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ, ನನಗಲ್ಲ. ಯಾರು 100% ಮಾಡಿದ್ದಾರೆ, ಅವರೇ ಇನ್ನೇನು ಮಾಡ್ತಾರೆ? ಅವರೇ ಮಾಡಿ ಇನ್ನೇನು ಮಾಡಿರ್ತಾರೆ? ಯಾರು ಮನೆಯಾಳು ಮಾಡಬೇಕು ಅಂತ ನೋಡ್ರಿ, ಪೊಲಿಟಿಕಲ್ಗೆ ಎದುರಿಸ್ತಕ್ಕಂಥದ್ದು ಪೊಲಿಟಿಕ್ಸ್ ಎದುರಿಸಿ. ಇಲ್ಲ ರಮೇಶ್ ಜಾರಕಿಹೊಳಿ ಮೇಲೆ ತಾಕತ್ತಿದ್ರೆ ರಮೇಶ್ ಜಾರಕಿಹೊಳಿ ಮೇಲೆ ಕಂಟೆಸ್ಟ್ ಮಾಡಲಿ, ಇಲ್ಲ ತಾಕತ್ತಿದ್ರೆ ನನ್ನ ಮೇಲೆ ಕಂಟೆಸ್ಟ್ ಮಾಡಲಿ. ಹೇಳ್ತಕ್ಕಂಥದ್ದು ಪೊಲಿಟಿಕಲ್ ಫೇಸ್ ಮಾಡೋಣ. ರಾಜಕೀಯವಾಗಿ ಏನೆಲ್ಲ ಹೇಳಿ, ಡಿಪಾರ್ಟ್ಮೆಂಟ್ ಹೇಳಿ, ಬೇರೆ ಬೇರೆದು ಹೇಳಿ, ಇಲ್ಲೇ ಇರೋ ಕಥೆಯನ್ನು ಕಟ್ಟಿ ಅವನ್ನ ತೇಜೋವಧೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ. CBI ತನಿಖೆ ಆದರೆ ಇದೆಲ್ಲ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಮಿಕ್ಸ್ ಮಾಡಿದ್ದಾರೆ, ಯಾರೆಲ್ಲ ತೇಜೋವಧೆ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ, ಅದು ಈಚೆಗೆ ಬರ್ತದೆ. ಏನು ರಾಜಕಾರಣಿಗಳು ಒಬ್ಬರೇನ ಇದಕ್ಕೆ ಇರ್ತಕ್ಕಂಥದ್ದು, ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅದರಿಂದ CBI ಕೊಡಬೇಕು ಅಂತಕ್ಕಂಥದ್ದನ್ನು ಒಪ್ಕೊಂಡ್ರೆ ಅದು ಎಲ್ಲ ಈಚೆಗೆ ಬರ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. CD ಕಾಂಗ್ರೆಸ್ ಕೈವಾಡ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಲ್ಲ. ರಮೇಶ್ ಜಾರಕಿಹೊಳಿ ಅದನ್ನು ಅವ್ರೇನು ಸ್ಟೇಟ್ಮೆಂಟ್ ಮಾಡಿದ್ದಾರೋ ಮಾಡಿದ್ದಾರೆ. ಕ್ವಶನ್ ಅವರು ಬಂದಂಥ ಸಮಯದಲ್ಲಿ ನೈತಿಕತೆ ಇಲ್ಲದೆ ಇರ್ತಕ್ಕಂಥ ಅವ್ರನ್ನ ಕ್ವಶನ್ ಕೇಳೋದಿಲ್ಲ ಅಂತಕ್ಕಂಥದ್ದನ್ನು ಏನು ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ನಾನು 20 ವರ್ಷ ಕಾಲ ಕಾಂಗ್ರೆಸ್ನಲ್ಲಿ ಇದ್ದೇನೆ. ಅನೈತಿಕತೆ ಕಾಂಗ್ರೆಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ಕೂಡ ನನಗೆ ಮಾಹಿತಿ ಇದೆ. CD ಹಿಂದೆ ಕೂಡ ಅವ್ರ ಕೈವಾಡ ಇದೆ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾನು CD ಅವರೇ ಇದೆ ಅಂತಕ್ಕಂಥದ್ದು ನಾನೇ ಎಲ್ಲೂ ಹೇಳಲಿಲ್ಲ. ಸಚಿವ ಎಸ್ ಟಿ ಸೋಮಶೇಖರ್ ಅವರ ಮಾತಾದ್ರೆ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ MTB ನಾಗರಾಜ್ ಕೂಡ ಮಾತನಾಡಿದ್ದಾರೆ. ಸೋಮಶೇಖರ್ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ, ನಾನಂತೂ ಕೋರ್ಟ್ಗೆ ಹೋಗೋದಿಲ್ಲ. MTB ನಾಗರಾಜ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯ ಬಗ್ಗೆ ನಾನು ಮಾತನಾಡೋದಿಲ್ಲ. 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಅದರ ಸಂಸ್ಕೃತಿ ಏನು ಅಂತ ಹೇಳಿ ನನಗೆ ಗೊತ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ರು. ಆದ್ರೆ MTB ನಾಗರಾಜ್ ಕಾಂಗ್ರೆಸ್ನಲ್ಲೇ ಇದ್ರು, ತದನಂತರದಲ್ಲಿ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಪಡೆಯಾಗಿ ಸಚಿವರಾಗಿದ್ದಾರೆ. ನಾನಂತೂ ತಡೆಯಾಜ್ಞೆ ಕೋರಿ ಕೋರ್ಟ್ಗೆ ಹೋಗೋದಿಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿ ಎಸ್ ಟಿ ಸೋಮಶೇಖರ್ ಆದಿಯಾಗಿ ಬಹುತೇಕ ಸಚಿವರುಗಳು ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟಂತ ಹೇಳಿಕೆಯನ್ನೇ ಗಮನಿಸ್ತಾ ಹೋದ್ರೆ ಕೋರ್ಟ್ ಮೊರೆ ಹೋಗೋದಕ್ಕೆ ಏನು ಕಾರಣ ಇತ್ತು ಅನ್ನುವಂಥದ್ದನ್ನು ಬಹುತೇಕ ಸಂದರ್ಭಗಳಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ MTB ನಾಗರಾಜ್ ಹೇಳ್ತಾ ಇದ್ದಾರೆ, ಸೋಮಶೇಖರ್ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯಿಸೋದಿಲ್ಲ, ನಾನಂತೂ ಕೋರ್ಟ್ಗೆ ಹೋಗೋದಿಲ್ಲ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಹಾಗಿದ್ರೆ MTB ನಾಗರಾಜ್ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಇಲ್ಲ, ನನಗೇನು ಗೊತ್ತಿಲ್ಲ ಬಗ್ಗೆ. ಕಾಂಗ್ರೆಸ್ ಅವ್ರ ಬಗ್ಗೆ ಆಗಲಿ, ಸೋಮಶೇಖರ್ ಹೇಳಿರೋದ್ರ ಬಗ್ಗೆ ಆಗಲಿ ಯಾವ ಕೂಡ ನನಗೆ ಮಾಹಿತಿಗಳು ಇಲ್ಲ. ನನಗೆ ಗೊತ್ತಿರೋಂಗೆ ನನಗೇನು ಅದು ಗೊತ್ತಿಲ್ಲ. ನಾವೇನು ಏನು ಕೋರ್ಟ್ಗೆ ಹೋಗಿಲ್ಲ. ಇಲ್ಲ, ನನಗೇನು ಗೊತ್ತಿಲ್ಲ ಬಗ್ಗೆ. ಕಾಂಗ್ರೆಸ್ ಅವ್ರ ಬಗ್ಗೆ ಆಗಲಿ, ಸೋಮಶೇಖರ್ ಹೇಳಿರೋದ್ರ ಬಗ್ಗೆ ಆಗಲಿ ಯಾವ ಕೂಡ ನನಗೆ ಮಾಹಿತಿಗಳು ಇಲ್ಲ. ನನಗೆ ಗೊತ್ತಿರೋಂಗೆ ನನಗೇನು ಅದು ಗೊತ್ತಿಲ್ಲ. ನಾವೇನು ಏನು ಕೋರ್ಟ್ಗೆ ಹೋಗಿಲ್ಲ. ಇನ್ನು ಕಾಂಗ್ರೆಸ್ ಈ ವಿಚಾರವನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದೆ ಅಂತ ಹೇಳಿ ಗಮನಿಸ್ತಾ ಹೋದ್ರೆ ಸೀರೀಸ್ ಆಫ್ ಟ್ವೀಟ್ಸ್ ಗಳನ್ನ ಮಾಡಿದೆ ಇಲ್ಲಿ ಕಾಂಗ್ರೆಸ್. ಒಂದಲ್ಲ ಎರಡಲ್ಲ, ಸರಣಿಗಟ್ಟಲೆ ಟ್ವೀಟ್ ಮಾಡಿ ಸೋಮಶೇಖರ್ ವಿರುದ್ಧ ಹರಿಹಾಯ್ದಿದೆ ಕಾಂಗ್ರೆಸ್. ಇಲ್ಲಿ CD ಮಾಡೋಕೆ ನೀವೆಷ್ಟು ಖರ್ಚು ಮಾಡಿದ್ದೀರಿ ಸೋಮಶೇಖರ್ಗೆ ಕಾಂಗ್ರೆಸ್ ಕೊಟ್ಟಿರುವಂತಹ ಟಾಂಗ್ ಇದು. CD ಮಾಡೋದಕ್ಕೆ ನೀವೆಷ್ಟು ಖರ್ಚು ಮಾಡಿದ್ದೀರಿ? ಎಸ್ ಟಿ ಸೋಮಶೇಖರ್ ಹೇಳಿಕೆಗೆ ಕಾಂಗ್ರೆಸ್ ಅಲ್ಲಿ ಟಾಂಗ್ ಕೊಟ್ಟಿದೆ. ಟ್ವೀಟ್ ಮಾಡೋ ಮೂಲಕ ಟಾಂಗ್ ಕೊಟ್ಟಿರುವಂತಹ ಕಾಂಗ್ರೆಸ್ ಅಲ್ಲಿ ಕೇಳ್ತಾ ಇದೆ ಎಸ್ ಟಿ ಸೋಮಶೇಖರ್, ಬಾಂಬೆ ಹೋಟೆಲ್ನಲ್ಲಿ ಕ್ವಾರಂಟೈನ್ ಆಗಿದ್ರಲ್ಲ ನೀವು, ಆಗ ನಿಮ್ಮ CD ಮಾಡಿದ್ಯಾರು? ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದೇಕೆ? ಇವೆಲ್ಲ ವಿಚಾರಗಳನ್ನ ಇಲ್ಲಿ ಕಾಂಗ್ರೆಸ್ ಟ್ವೀಟ್ ಮೂಲಕ ಕೇಳ್ತಾ ಇದೆ. ಸೋಮಶೇಖರ್, ನಿಮ್ಮ ಕಳ್ಳ ಮನಸ್ಸು ಏಕೆ ಹುಳ್ಳುಳ್ಳಿಗೆ ಆಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ಸೋಮಶೇಖರ್ ವಿರುದ್ಧ ಹರಿಹಾಯ್ದಿದೆ. ನೀವೆಷ್ಟು CD ಮಾಡಿದ್ದೀರಿ? ನೀವು CD ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾನೆ ಎಸ್ ಟಿ ಸೋಮಶೇಖರ್ಗೆ ಟಾಂಗ್ ಕೊಡುವಂತ ಕೆಲಸವನ್ನ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ ಮೇಲೆ ಆರೋಪಿಸುವ ಸೋಮಶೇಖರ್ ಅವರೇ, ನಿಮ್ಮ ಕಳ್ಳ ಮನಸ್ಸಿಗೆ ಹುಳ್ಳುಳಿಗೆ ಆಡ್ತಾ ಇದೆ. ಹೆಗಲು ಮುಟ್ಟಿ ನೋಡಿಕೊಂಡವರಂತೆ ಓಡಿ ಹೋಗಿ
ತಡೆಯಾಜ್ಞೆ ಅರ್ಜಿಯನ್ನ ಯಾಕೆ ಸಲ್ಲಿಸಿದ್ರಿ? ಈ ಪ್ರಶ್ನೆಯನ್ನ ಇಲ್ಲಿ ಕಾಂಗ್ರೆಸ್ಗೆ ಸಿಡಿ ಮಾಡಿದ್ದು ಕಾಂಗ್ರೆಸ್ನವರೇ. ನಾನು ಕಾಂಗ್ರೆಸ್ನಲ್ಲಿದ್ದವನೇ ಎಂದಿರುವ ಸಚಿವ ಎಸ್ ಟಿ ಸೋಮಶೇಖರ್ ಅವರೇ, ನೀವೆಷ್ಟು ಸಿಡಿ ಮಾಡಿದ್ದೀರಿ? ನಿಮ್ಮದೆಷ್ಟು ಸಿಡಿ ಇದೆ? ಅದಕ್ಕೆಷ್ಟು ಖರ್ಚು ಮಾಡಿದ್ದೀರಿ? ಬಾಂಬೆಯ ಹೋಟೆಲ್ನಲ್ಲಿ ಕ್ವಾರಂಟೈನ್ ಆಗಿದ್ರಲ್ಲ, ಆಗ ನಿಮ್ಮ ಸಿಡಿ ಯಾರು ಮಾಡಿದ್ರು? ಕೋರ್ಟ್ಗೆ ಅರ್ಜಿಯನ್ನ ಯಾಕೆ ಸಲ್ಲಿಸಿದ್ರಿ? ನೀವೆಷ್ಟು ಸಿಡಿ ಮಾಡಿದ್ದೀರಿ? ನಿಮ್ದೆಷ್ಟು ಸಿಡಿ ಇದೆ? ಅದಕ್ಕೆಷ್ಟು ಖರ್ಚಾಗಿದೆ? ಅದಕ್ಕೆಷ್ಟು ಖರ್ಚು ಮಾಡಿದ್ದೀರಿ? ನೀವೆಷ್ಟು ಜನರು ಸಿಡಿ ಮಾಡಿಸಿದ್ದೀರಿ? ಇವೆಲ್ಲವನ್ನು ಕೇಳಿದೆ. ಮನೆಹಾಳು ಕೆಲಸ ಮಾಡುವವರು ಎನ್ನುವುದನ್ನ ಬಸನಗೌಡ ಬಿಜೆಪಿ ಅವರಲ್ಲಿ ವಿಚಾರಿಸಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಯತ್ನಾಳ್ ಅವರನ್ನು ಕೂಡ ಇಲ್ಲಿ ಟ್ಯಾಗ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಅದರ ಜೊತೆಗೆ BY ವಿಜಯೇಂದ್ರ ಅವರನ್ನು ಕೂಡ ಇಲ್ಲಿ ಟ್ಯಾಗ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಸಿಡಿ ತಯಾರಿಕಾ ಘಟಕವನ್ನ ಹೊಂದಿರುವ ಬಗ್ಗೆ ಘಂಟಾಘೋಷವಾಗಿ ಹೇಳಿದ್ದಾರೆ. ಬ್ಲ್ಯಾಕ್ ಮೇಲ್ ಜನತಾ ಪಾರ್ಟಿ ಅಂತ ಹೇಳಿ ನಿಮ್ಮವರೇ ಸಾರಿ ಸಾರಿ ಹೇಳಿದ್ದಾರೆ ಅಂತೇಳಿ ಸರಣಿ ಟ್ವೀಟ್ ಮಾಡೋ ಮೂಲಕ ಎಸ್ ಟಿ ಸೋಮಶೇಖರ್ಗೆ ಟಾಂಗ್ ಕೊಡುವಂತ ಕೆಲಸವನ್ನ ಇಲ್ಲಿ ಕಾಂಗ್ರೆಸ್ ಮಾಡಿದೆ. ಇತ್ತ ಬಿಜೆಪಿ ಸರ್ಕಾರದ ಸಚಿವರುಗಳು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಇತ್ತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ಏನು ನೋಡೋಣ ಬನ್ನಿ. ಎಲ್ಲ ನಡೀತಾ ಇದೆ. ಸಿಡಿಗಳ ಬಗ್ಗೆ ನಾನು ಅವಾಗ ಹಿಂದಕ್ಕೆ ಹೇಳಿದ್ದೆ. ಈಗೇನು ಮಂತ್ರಿಗಳು ಆದವರೇ ನನಗೆ ಹೇಳಿದ್ರು, ನಾವು ಯಡಿಯೂರಪ್ಪನವ್ರು ಸಿಡಿ ಇಟ್ಕೊಂಡಿದ್ವಿ, ಹಂಗೇನಾದರೂ ನಮ್ಗೆ ಮಂತ್ರಿ ಮಾಡದೇ ಇದ್ದರೆ, ನಮಗೆ ರಾಜಕೀಯ ಕಾರ್ಯದರ್ಶಿ ಮಾಡದಿದ್ರೆ ನಾವು ಬಿಡುಗಡೆ ಮಾಡ್ತೀವಿ, ಅವಾಗ ನಿಮಗೂ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋ ಕೊಡಿಸಿ ನಿಮಗೂ ಮಂತ್ರಿ ಮಾಡಿಸ್ತೀವಿ ತಂದರು. ನಾನು ಅಂಥ ಹಲ್ಕ ಕೆಲಸ ಮಾಡೋದಿಲ್ಲ ಮತ್ತು ನಾನು ಆ ಸಭೆಯಿಂದ ಎದ್ದು ಬಂದೆ. 5ನೇ ಮಾಡಿ ಒಳಗೆ ಯಾರಾದ್ರು ನೀವು ನಮ್ಮ ಸಂಶೋಧನೆ ಮಾಡಿರಿ, ಯಾವ ಬ್ಲಾಕ್ನಲ್ಲಿ 5ನೇ ಮಾಡಿ ಒಳಗೆ ರಾಜಕಾರಣಿಗಳಿದ್ದಾರೆ, ಯಾರದಾರು ನಿಮಗೂ ಸಿಕ್ಕಿಬಿಡ್ತಾರೆ. ಏನು ಗೊತ್ತಿಲ್ಲ ರೀ ಯಾರದಾರೋ. 5ನೇ ಮಾಡಿ ಒಳಗೆ ಎಷ್ಟು ಮಂದಿ ರಾಜಕಾರಣಿಗಳು ಅದಾರೋ, BJP ರೇಟ್ ಅದಾರೋ, ಕಾಂಗ್ರೆಸ್ನವ್ರು ರೇಟ್ ಅದಾರೋ, ನಾನೇನು ಲೆಕ್ಕ ಮಾಡಿಲ್ಲ. 5ನೇ ಮಾಡಿಯಲ್ಲಿ ಕೆಲವು ಮಂದಿ ಇದ್ದಿದ್ದು ನನಗೆ ಖಚಿತ ಮಾಹಿತಿ. ಜಾಯಿಂಟ್ ವೆಂಚರ್ ಇದೆ, ಜಾಯಿಂಟ್ ವೆಂಚರ್ ಆಗಿದೆ. ಈ ಕಡೆ BJP ಕಾಂಗ್ರೆಸ್ನ ಲೀಡರ್ಗಳದೇ ಒಂದು ಉದ್ಯೋಗ, ವ್ಯಾಪಾರ, ಸಿಡಿಗಳು, ಅಲ್ಲಿದಿಂದ ಅನುದಾನದಲ್ಲಿ ಅವ್ರಿಗೆ ಹೆಚ್ಚು ಕೊಡೋದು, ಇವೆಲ್ಲ ಜಾಯಿಂಟ್ ವೆಂಚರ್. ಇದು BJP ಸರ್ಕಾರ ಎಲ್ಲಿದು? ಇದು ಕಾಂಗ್ರೆಸ್ BJP JDS ಜಾಯಿಂಟ್ ವೆಂಚರ್ ಕಂಪನಿ. MLAಗಳೇ ತಬ್ಬಲಿ ನೀನಾದೆ ಮಗನೇ ಅನ್ನಂಗೆ. ಇನ್ನು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಯಾವ ರೀತಿಯಾಗಿ ಸಾಗಬೇಕು, ತನಿಖೆ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತಾ ಇದೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ತನಿಖೆಗೆ ಈ ತನಿಖೆ ನಡೆಸೋದಕ್ಕೆ CBI ಕೊಡ್ತಾರಾ ಅಥವಾ CID ಕೊಡ್ತಾರಾ? ಇನ್ನು ಕೆಲವೇ ಕ್ಷಣಗಳಲ್ಲಿ ಬಯಲಾಗಲಿದೆ ತನಿಖೆಯ ನಿರ್ಧಾರ. ಯಾವ ತನಿಖಾ ಸಂಸ್ಥೆಗೆ ಇಲ್ಲಿ ಸಿಡಿ ವಿಚಾರವನ್ನ ತನಿಖೆ ನಡೆಸೋದಕ್ಕೆ ಅಂತ ಹೇಳಿ ಕೊಡಲಾಗುತ್ತೆ. ಸಿಡಿತದ ಹಿಂದಿನ ರಹಸ್ಯ ಜಾಲಾಡೋದಕ್ಕೆ ತನಿಖೆಯ ಅಸ್ತ್ರವನ್ನ ಇಲ್ಲಿ ಸರ್ಕಾರ ಬಳಸಿಕೊಳ್ಳುತ್ತೆ. ಸಿಡಿ ರಿಲೀಸ್ ಆಗಿ ವಾರದ ಬಳಿಕ ತನಿಖೆಗೆ ವಹಿಸಲಿದೆ ಸರ್ಕಾರ. ಸಿಡಿ ರಿಲೀಸ್ ಆಗಿ ಒಂದು ವಾರ ಆಗ್ತಾ ಬರ್ತಾ ಇದೆ. ಸಿಡಿ ಹಿಂದಿರುವಂತಹ ಈ ಸಿಡಿಯನ್ನ ಮಾಡಿದಂಥವ್ರು, ಸಿಡಿ ಹಿಂದಿರುವಂತವರನ್ನ ಪತ್ತೆ ಹಚ್ಚೋದು CIDನ ಅಥವಾ CBIನ? ಯಾಕೆ ಅಂತ ಹೇಳಿದ್ರೆ ಈ ತನಿಖೆಯನ್ನ ಯಾವ ಸಂಸ್ಥೆಗೆ ಒಪ್ಪಿಸಲಾಗುತ್ತೆ? ರಮೇಶ್ ಸಿಡಿ ಕೇಸ್ ಬಗ್ಗೆ ಗೃಹ ಇಲಾಖೆಯಿಂದ ತನಿಖೆಗೆ ಘೋಷಣೆ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಗೃಹ ಇಲಾಖೆ ಯಾವ ತನಿಖಾ ಸಂಸ್ಥೆಯಿಂದ ಇಲ್ಲಿ ತನಿಖೆಯನ್ನು ನಡೆಸ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಘೋಷಣೆ ಮಾಡ್ತಾರೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ತನಿಖೆ ಯಾವ ಆಂಗಲ್ ನಲ್ಲಿ ಸಾಗಬೇಕು, ಹೀಗಾಗಿ ಗೃಹ ಇಲಾಖೆಯಿಂದ ಸೂಕ್ತವಾದಂತಹ ತನಿಖೆಯ ಬಗ್ಗೆ ಘೋಷಣೆ ಆಗುತ್ತೆ ಅಂತ ಹೇಳಿ ಯಡಿಯೂರಪ್ಪ ಮಾತನಾಡಿದ್ರು. ಅದರ ಜೊತೆಗೆ ಗೃಹ ಸಚಿವರು ಕೂಡ ಸೂಕ್ತವಾದಂತಹ ತೀರ್ಮಾನವನ್ನ ಕೈಗೊಳ್ತಾರೆ ಎನ್ನುವಂತ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ CM BS ಯಡಿಯೂರಪ್ಪ ಕೊಟ್ಟಿದ್ರು. ಆದ್ರೆ ಇಲ್ಲಿ ತನಿಖೆ ಕೊಡೋದು ಪಕ್ಕ ಅನ್ನೋದೇ ಆದ್ರೆ ಯಾವ ತನಿಖಾ ಸಂಸ್ಥೆಗೆ ಕೊಡಲಾಗುತ್ತೆ, ಯಾವ ತನಿಖಾ ಸಂಸ್ಥೆಯ ಮೂಲಕ ಈ ಸಿಡಿ ಹಿಂದಿರುವಂತಹ ವ್ಯಕ್ತಿಗಳ ಜನ್ಮ ಜಾಲಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಇನ್ನು ಬಸವರಾಜ ಬೊಮ್ಮಾಯಿ ಇವತ್ತು ಸಂಜೆ ತಿಳಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಯಾವ ತನಿಖಾ ಸಂಸ್ಥೆಗೆ ತನಿಖೆ ಕೊಡ್ತೀವಿ, ಯಾವ ನಿಟ್ಟಿನಲ್ಲಿ ತನಿಖೆ ಆಗುತ್ತೆ, ಸದಾಶಿವನಗರ ರಮೇಶ್ ನಿವಾಸದ ಬಳಿಯಲ್ಲಿ ಶ್ರೀರಾಮುಲು ಕೊಟ್ಟಿರುವಂತಹ ಹೇಳಿಕೆ ಇದು. ಪ್ರಕರಣದ ಎಲ್ಲಾ ಬೆಳವಣಿಗೆಗಳನ್ನ CM ಗಮನಿಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿರುವಂತಹ ಪ್ರತಿಯೊಂದು ಘಟನೆಗಳಿದೆಯಲ್ಲ ಅದನ್ನ CM ಗಮನಿಸ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಹಾಗಿದ್ರೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೇನೆ ಸಚಿವ ಶ್ರೀರಾಮುಲು ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾರೆ ತೀರ್ಮಾನ ತಗೊಂತಾರೆ, ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ಕಾಣುತ್ತೆ.
ನಿನ್ನೆ ದಿನ ಅವ್ರು ಬಂದು ಒಂದು ಲೆಟರ್ನೂ ಸಹ ಕೊಟ್ಟಿದ್ರು ತನಿಖೆ ಆಗಬೇಕು ಅಂತ. ಹೋಮ್ ಮಿನಿಸ್ಟರ್ ಸೂಕ್ತ ತೀರ್ಮಾನ ಇವತ್ತು ಅವರು ಸಿಬಿಐ ತನಿಖೆಗೆ ಆಗಬೇಕಲ್ಲಿ ಸರ್ 6 ಜನ ಸಚಿವರು ಕೋರ್ಟ್ಗೆ ಹೋಗಿದ್ರಲ್ಲ ಅವರ ಆನ್ಸರ್ಗಳನ್ನ ರಿಜೆಕ್ಟ್ ಮಾಡ್ತಾರಂತೆ ಭಾಳ ಸರ್ ವ್ಯಾಕ್ಸಿನೇಷನ್ ಯಾವಾಗ ಆಗ್ತಿದೆ ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾರೆ ತೀರ್ಮಾನ ತಗೊತಾರೆ, ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ಕಾಣುತ್ತೆ. ನಿನ್ನೆ ದಿನ ಅವ್ರು ಬಂದು ಒಂದು ಲೆಟರ್ನೂ ಸಹ ಕೊಟ್ಟಿದ್ರು ತನಿಖೆ ಆಗಬೇಕು ಅಂತ. ಹೋಮ್ ಮಿನಿಸ್ಟರ್ ಸೂಕ್ತ ತೀರ್ಮಾನ ಇವತ್ತು ಅವರು ಸಿಬಿಐ ತನಿಖೆಗೆ ಆಗಬೇಕಲ್ಲಿ ಸರ್ 6 ಜನ ಸಚಿವರು ಕೋರ್ಟ್ಗೆ ಹೋಗಿದ್ರಲ್ಲ ಅವರ ಆನ್ಸರ್ಗಳನ್ನ ರಿಜೆಕ್ಟ್ ಮಾಡ್ತಾರಂತೆ ಭಾಳ ಸರ್ ವ್ಯಾಕ್ಸಿನೇಷನ್ ಯಾವಾಗ ಆಗ್ತಿದೆ ನಾನು ನಿನ್ನೆ ಮೊನ್ನೆಗಳು ಹೇಳಿಕೆಯನ್ನು ಮಾಡಿದ್ದೀನಿ. ಯಾಕಂದರೆ ಇವತ್ತು ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಕಾನ್ಸ್ಪಿರಸಿ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ಮುಂದಾಳತ್ವವನ್ನು ರಮೇಶ್ ಅವರು ವಹಿಸ್ಕೊಂಡ್ರು. ಆ ರಮೇಶ್ ಅವರು ವಹಿಸ್ಕೊಂಡ ನಂತರ ಮುಂಚೆಯಿಂದ ಸರ್ಕಾರ ಬಂದಂಥ ಇವತ್ತಿನ ತನಕ ಕೂಡ ತಿಕ್ಕಾಟ ನಡೀತಾನೆ ಇದೆ. ಎಲ್ಲೋ ಒಂದು ಕಡೆ ಇವತ್ತು ಒಂದು ಕಡೆ ರಮೇಶ್ ಅನ್ನೋರು ಕೂಡ ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಏನು ಷಡ್ಯಂತ್ರ ಆಯ್ತು ಅನ್ನೋದು ಅದ್ರ ಬಗ್ಗೆ ನಾನು ಉಲ್ಲೇಖನ ಮಾಡೋಕ್ಕೆ ಹೋಗಲ್ಲ. ಇವಾಗ ತನಿಖೆಯಲ್ಲಿ ನಡೀತಾ ಇರೋ ಕಾರಣ ತನಿಖೆಯಲ್ಲಿ ನಡೆಯುವಂಥ ಟೈಮಲ್ಲಿ ನಾನು ಏನೇ ಮಾತಾಡಿದ್ರು ಕೂಡ ಸಮಜಾಯಿಷಿ ಆಗಲ್ಲ. ತನಿಖೆ ಆಗಲಿ, ತನಿಖೆ ಆದಮೇಲೆ ಸತ್ಯಾಂಶಗಳು ಏನಿದ್ರು ಕೂಡ ಹೊರಗೆ ಬೀಳೋಂಥ ಕೆಲಸ ಆಗುತ್ತೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ತನಿಖೆ ಮಾಡುತ್ತೆ. ತನಿಖೆಯಲ್ಲಿ ಇವತ್ತಿಲ್ಲ ನಾಳೆ ಯಾರ್ಯಾರು ಇದರಿಂದ ಹಿಂದ್ಗಡೆ ಇದ್ದಾರೆ, ಹೆಂಗಾಗಿದೆ, ಎಲ್ಲಿಂದ ಪ್ರಾರಂಭ ಆಗಿದೆ, ಎಲ್ಲ ವಿಷಯಗಳನ್ನು ಹೊರಗಡೆ ಬೀಳ್ತಾವೆ. ಎಲ್ಲ ವಿಚಾರವನ್ನು ಮುಖ್ಯಮಂತ್ರಿಗಳು ಆಲ್ರೆಡಿ ಗಮನಿಸ್ತಾ ಇದ್ದಾರೆ. ತನಿಖೆ ಆಗಬೇಕನ್ನಂಥ ವಿಚಾರದಲ್ಲಿ ಗೃಹ ಮಂತ್ರಿಗಳಂತ ಬೊಮ್ಮಾಯಿ ಜೊತೆಯಲ್ಲಿ ಕೂಡ ನಾವು ಮಾತಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಕೂಡ ಮಾತಾಡ್ತಾರೆ, ಚರ್ಚೆಯಲ್ಲಿದೆ. ಆದಷ್ಟು ಶೀಘ್ರದಲ್ಲೇ ಸಂಜೆ ಒಳಗಡೆ ತನಿಖೆ ಏನಾಗ್ಬೋದು ಅನ್ನೋಂಥ ತೀರ್ಮಾನವನ್ನು ತಗೊತಾರೆ.